ನಾನು ಸುಳೆ ಮಗ ಅಂತ ಅಂದ್ರೆ ನಿಮಗೆ ಅದು ಚೆನ್ನಾಗಿರಲ್ಲ. ಯಾವುದೋ ಸುಳೆ ಮಗ ಹಿಂಗೆ ವಿಡಿಯೋ ಮಾಡಾಕದಂತೆ. ನಾನು ಬಂದಿರೋ ಝೀರೋ ಇಂದಾನೆ. ನಾನು ಬಂದಿರೋ ಝೀರೋ ಇಂದ. ನಾನು -1 ಇಂದ ಬಂದಿಲ್ಲ. -1 ಅಂದ್ರೆ ತಂದೆ ತಾಯಿ ಸಾಲ ಮಾಡಿರ್ತಾರೆ, ಅದನ್ನ ತೀರಿಸ್ಕೊಂಡು ಬೆಳೆದು ಮಾಡೋದು ಅದು ಬೇರೆ. ನಾನು ಬಂದಿರೋ ಝೀರೋ ಇಂದ ಬ್ರೋ. ಹೆಂಗೆ ಅಂತ ನಾನು ಹೇಳ್ಬಿಡ್ತೀನಿ. ನನ್ನ ಮನೆಯಲ್ಲಿ ಇವತ್ತಿನವರೆಗೂ ನನ್ನ ತಂದೆ ಹತ್ರ ನಾನು 7 ವರ್ಷ ಮಾತ್ಬಿಟ್ಟಿದ್ದೀನಿ. ನನ್ನ ಹತ್ರ ಅವ್ರು ಕರೆಕ್ಟಾಗಿ ಮಾತಾಡಲ್ಲ. ಅದು ಬಿಟ್ಟು ಕೂಡ ನಮ್ಮ ಮನೆಯಲ್ಲಿ ಎಳ್ಳಷ್ಟು ನನಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಜಗಳಕ್ಕೆ ನಾವು ವ್ಯೂಸ್ ಕೊಡಬೇಕು, ಲೆಟ್ ಸ್ಟಾಪ್ ವಾಚಿಂಗ್ ದೇರ್ ವಿಡಿಯೋಸ್, ಆಮೇಲೆ ನೋಡೋಣ ಯಾವ BMW ತಗೊಂತಾರೆ ಅಂತ. ಇಟ್ಸ್ ಫಾರ್ ಆಲ್ ದ ಟಾಪ್ 3 ಯೂಟ್ಯೂಬರ್ಸ್ ಆಫ್ ಕರ್ನಾಟಕ. ನಾವು ನೋಡೋವರೆಗೂ ಹಿಂಗೆ ಗಾಂಚಲಿ ಮಾಡ್ತಾರೆ. ಈ ಅಪ್ಪನ ನಾನು ನೋಡಿದೆ ತೆಗೆದು. ಇವ್ರು ನನ್ನ ಫಾಲೋನು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ವಿತ್ ಡ್ಯೂ ಆಲ್ ಡ್ಯೂ ರೆಸ್ಪೆಕ್ಟ್ ಸರ್. ಜಿಮ್ಗೆ ಹೋಗಿ ಒಳ್ಳೇದಾಗಲಿ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸುಸ್ವಾಗತ. ಅದು ಯಾರ್ದು ಒಂದಷ್ಟು ಇದನ್ನು ಕಳಿಸಿದ್ರಿ ಪಾಪ, ಬ್ಲಾಗ್ ಕಳಿಸಿದ್ರಿ, ಯಾರ್ದು ರೀಲ್ ಕಳಿಸಿದ್ರಿ ಬ್ರೋ. ನೀವು ರಿಪ್ಲೈ ಮಾಡ್ರಿ ಬ್ರೋ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಪಾಪ ನೋಡೋದೆ ನಾನು. ಮಾಡೋಣ ಇವಾಗ ಎಲ್ಲ ಕುತ್ಕೊಂಡು ಅದೇ ಕೆಲಸ. ಇವತ್ತು ಏನೇನು ಫಸ್ಟ್ ಒಂದು 10 ನಿಮಿಷ ಒಂದಷ್ಟು ಒಳ್ಳೊಳ್ಳೆ ಮುತ್ತುರತ್ನ ಕಮೆಂಟ್ಸಿಗೆ ರಿಪ್ಲೈ ಮಾಡೋದು. ವಿಡಿಯೋ ತುಂಬ ಕಳಿಸಿದ್ರಿ. ಇವಾಗಿನ ನಾನು ನೋಡ್ತಾನೆ ಇದ್ದೀನಿ, ಅವಾಗಿಂದ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ಬರ್ತಾನೆ ಇತ್ತು, ನಾನು ಮಾಡಿಸ್ ಗ್ರೂಪಲ್ಲೆಲ್ಲ ಬಂತು. ರಿಪ್ಲೈ ಮಾಡಿ. ವೇಟ್. SMR BMW ಚಾಲೆಂಜು ಗೊತ್ತಾಯ್ತು ನನಗೆ. ದೈಸ್ ಇನ್ನು ವಾಟ್ಸಪ್ಪಲ್ಲಿ ಕಳಿಸ್ಕೊಂಡ್ಬಿಡ್ತೀನಿ. ವಿ ಶುಡ್ ನಾಟ್ ಇವಾಗ ರೆಸ್ಪಾಂಡ್ ಮಾಡೋವಂಥ ಸಮಯ. ಒಂದು ವಿಡಿಯೋ, ನೋ ಹೇಟ್, ಬಟ್ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ ನಾನು. ನಿತಿನ್ ವ್ಲಾಗ್ಸ್ ಕೆಟ್ಟದಾಗ ಏನು ಬೈದಿಲ್ಲ, ಚಿಲ್ ಕೆಟ್ಟದಾಗ ಬೈದಿಲ್ಲ. ಕ್ಲಾರಿಟಿ. ಇದನ್ನ ಹೆಂಗೆ ಕನೆಕ್ಟ್ ಮಾಡಲಿ ನಾನು ಇದನ್ನ? ಚಿರಿ SMRದು ಒಂದು ವಿಡಿಯೋ ನೋಡಿದೆ. BMW ಚಾಲೆಂಜ್ ಮಾಡ್ತಾರೆ, ನೆಕ್ಸ್ಟ್ ತಿಂಗಳು ನನ್ನ ಬರ್ತಡೆಗೆ BMW ತಗೊಂತೀನಿ, ಚಾಲೆಂಜ್ ಇದು ಅಂತ. ಗುರು, ಇದು ಯಾವ ಕಡೆಯಿಂದ ಚಾಲೆಂಜ್ ಅಂತ ಹೇಳು? ಕಾಸ್ಟ್ ಮಾಡ್ಕೊಂಡೆ ಯಾವ ಬೋಳಿ ಮಗ ಚಾಲೆಂಜ್ ಮಾಡ್ತಾನೆ? ನಿಮ್ಮ 0 ಇಂದ ಸ್ಟಾರ್ಟ್ ಮಾಡು. ನೆಕ್ಸ್ಟ್ ವರ್ಷ BMW ತೆಗಿತೀನಿ ಅನ್ನು ನಂಬನ. ಮಸ್ತ್ ಬಿಡು ನೀನು. ಕಾಸ್ಟ್ ಮಾಡ್ಕೊಂಡೆ ಅವನ್ ಯಾವನ ಕಮೆಂಟ್ ಹಾಕೋದಂತೆ, ಇವನ್ ಚಾಲೆಂಜ್ ಮಾಡ್ಕೊಂಡಂತೆ, ಇವನ್ ತಗೊಂಡಾನಂತೆ. ಗುರು, BMW ಏನು ಆಟ ಸಾಮಾನು ಅನ್ಕೊಂಡಿದ್ಯಾ? ರೋಡ್ ಓಡೋದು ಸಿಗೋದು. ನಿನ್ ಬರ್ತಡೇ ದಿವಸ ಹೋಗಿ ನನ್ ಬರ್ತಡೇ ದಿವಸ ಕಾರ್ ಬೇಕು ಅಂದ್ರೆ ಕೊಡಕ್ಕೆ 1 ತಿಂಗಳ ಮುಂಚೆ ಅಲ್ಲ. ಚಿಕ್ಕ ಮಕ್ಳು ಆಟ ಆಡ್ಕೊಂಡು ತಗೊಂತಿದ್ಯಾ, ಖುಷಿನೇ. ಏನೋ ಕಷ್ಟಪಟ್ಟಿದ್ಯಾ, ತಗೋ. ಅದೊಂದ್ ಭೇಟಿ 1 ತಿಂಗಳ ಮುಂಚೆ ಬಂದು ಚಾಲೆಂಜ್ ಸೂಪರ್ ಕಾರ್ ತಗೋತೀನಿ BMW ಇನ್ 1 ತಿಂಗಳಲ್ಲಿ. ನೀನ್ ಹೇಳಿದ್ ನೋಡಿದ್ರೆ ನನ್ನ ಹತ್ರ ₹1 ಇಲ್ಲ, 1 ತಿಂಗಳಲ್ಲಿ 1 ಕೋಟಿ ಮಾಡ್ಕೊಂತೀನಿ, ಕಾರ್ ತಗೊಂತೀನಿ, ಆ ತರ ಮಾತಾಡ್ತೀನಿ. ತಗೋ, ಒಳ್ಳೇದೇ. ಬಟ್ ಹೇಳ ರೀತಿಲಿ ಹೇಳ್ಬೇಕು. ನನ್ ಬರ್ತಡೆಗೆ ಸೂಪರ್ ಕಾರ್ ತಗೊಂತೀನಿ, ಅದು ಒಂಥರ ಚಾಲೆಂಜ್ ಮಾಡ್ಕೊಂಡು ಅವನು ಯಾರ ಕಮೆಂಟ್ ಹಾಕ್ದ ತಗೊಂತೀನಿ ಸೂಪರ್ ಕಾರ್. ಎಂತ ಇವೆಲ್ಲ ಚಿಕ್ಕ ಮಕ್ಳ ಆಟ. SMRದು ಒಂದು ವಿಡಿಯೋ ನನಗೆಲ್ಲ ಇಷ್ಟ ಆಯ್ತು ಬ್ರೋ, ನನಗೆಲ್ಲ ಕರೆಕ್ಟಾಗಿ ಹೇಳಿದ್ದೀರಾ. ಬಟ್ ಇಲ್ಲೇನೋ ಅದೇನೋ ಬೋಳಿ ಮಗ ಅಂತೆಲ್ಲ ಬಂತು. ವರ್ಡ್ಸ್ನ ನೋಡಿ ಯೋಚನೆ ಮಾಡ್ಬೋದು. ಇವಾಗ ನಾನು ಸುಳೆ ಮಗ ಅಂತ ಅಂದರೆ ನಿಮಗೆ ಅದು ಚೆನ್ನಾಗಿರಲ್ಲ. ಯಾವುದೋ ಸುಳೆ ಮಗ ಹಿಂಗೆ ವಿಡಿಯೋ ಮಾಡಾಕದಂತೆ ಚೆನ್ನಾಗಿರಲ್ಲ ಅದನ್ನ ಹೇಳೋದು. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ. ಅದು ಬಿಟ್ಟರೆ ಇವಾಗ ನಾವು ಈ ವಿಡಿಯೋ ಎಲ್ಲ ನಾನು ಪೂರ್ತಿ ಡೀಟೇಲಾಗಿ ನೋಡಿ, ನಾನು ನಿಮ್ಮ ಪ್ರೊಫೈಲ್ನು ತೆಗೆದು ನೋಡ್ತೀನಿ. 18 ವಿಡಿಯೋ ಹಾಕಿದೆ ಬ್ರೋ, 2,500 ಫಾಲೋವರ್ಸ್ ಇದ್ದಾರೆ, 17 ಜನ ಫಾಲೋ ಮಾಡ್ತಾ ಇದೆ. ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರು, ಯುಜ್ವೇಂದ್ರ ಚಹಲ್, ನೈಸ್. ವಿ ಆರ್ ಫಾಲೋಯಿಂಗ್ 17 ಪೀಪಲ್, ವೆರಿ ನೈಸ್. ಆಮೇಲೆ ನಿಮ್ಮದು ಕಂಟೆಂಟು ನಾನು ನೋಡಿದೆ, 18 ಕಂಟೆಂಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಮೋರ್ ಓವರ್ ಈ BMW ಚಾಲೆಂಜ್ 220K ಓಡುತ್ತೆ. ಐ ಥಿಂಕ್ ಇದೆಲ್ಲದ್ರದ್ದು ವ್ಯೂಸ್ ಕ್ರಾಸ್ ಮಾಡಿಬಿಡುತ್ತೆ ಅನಿಸುತ್ತೆ. ಮಾಡಿಬಿಡುತ್ತೆ, ಪಕ್ಕ ಮಾಡುತ್ತೆ, ನಂಗೆ ಗೊತ್ತು. ಇದ್ರದ್ದೊಂದು ಕಷ್ಟ ಮಾಡ್ಬೋದು, ಗೊತ್ತಿಲ್ಲ. ನನ್ನ ಬಗ್ಗೆ ಮಾತಾಡಿದ್ರಲ್ಲ, ಮಾಡ್ಬೋದು. ನಾನೇನು ಹೇಳ್ತೀನಿ ಅಂತ ಅಂದರೆ ಬ್ರೋ, ನಿಮ್ಮ ಹತ್ರ ಯಾವ್ದು ಇದು ಬೈಕ್ ಹೆಸರು ಯಾವ್ದು ಗೊತ್ತಾ? ನಂಗೆ ಗೊತ್ತಿಲ್ಲ. ಯಾವ್ದಿದು ಬೈಕು? ಬೈಕ್ ನೇಮ್ ಏನಿದು? ಪ್ಲೀಸ್ ಟೆಲ್ ಮಿ, ನಂಗೆ ಗೊತ್ತಿಲ್ಲ. ಡೋಂಟ್ ಟೇಕ್ ಮಿ ರಾಂಗ್. ನೀವು ಕೇಳ್ತಿರೋದಕ್ಕೆ ಆನ್ಸರ್ ಮಾಡ್ತಾನೆ. ಡೋಂಟ್ ಟೇಕ್ ಮಿ ರಾಂಗ್. ಇದು ಬೈಕ್, ಇದು ಯಾವ್ದಿದು ಬೈಕ್? ಯಾವುದಿದು? ಡ್ಯೂಕ್ 650. ಪ್ರೈಸ್ ಎಷ್ಟು ಇದ್ರದ್ದು? ಬೈಕ್ ಬೆಲೆ ಎಷ್ಟು ಇದ್ರದ್ದು? ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾನೆ. ಸೀರಿಯಸ್ಲಿ, ನಾಟ್ ಫನಿ ಕಾಮಿಡಿ ಅಲ್ಲ ಇದು. ಪ್ರೈಸ್ ಎಷ್ಟು ಈ ಗಾಡಿದ? ಪ್ರೈಸ್ ಎಷ್ಟು? $2.5 ಲಕ್ಷ, 3 ಲಕ್ಷ. ಓಕೆ, 3 ಲಕ್ಷ ಅರೌಂಡ್. ಓಕೆ ಬ್ರೋ, ನಿಮ್ಮ ಹತ್ರ 3 ಲಕ್ಷ ಅರೌಂಡ್ದು ಒಂದು ಬೈಕ್ ಐತೆ.
ನೀವು ಹೇಳ್ತಾ ಇದ್ರಾ ಚಾಲೆಂಜ್ ಮಾಡಿದ್ನಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ. ಓಕೆ, ನೈಸ್, ವೆರಿ ನೈಸ್. ಬಟ್ ಲೆಟ್ ಮಿ ಟೆಲ್ ಯು ಫ್ರ್ಯಾಂಕ್ಲಿ, ನೀವು ಮೇ ಬಿ 18 ವೀಡಿಯೋ ಕಂಟೆಂಟ್ ಮಾಡಿದ್ದೀರಾ ಅಂತ ಅಂದರೆ ವರ್ಡ್ಸ್ ಗೋನ್ ಔಟ್ ನೋ ಮೈ ನೇಮ್ ಟು 18 ವೀಡಿಯೋ ಅಂದರೆ ಈ ವರ್ಷ ಸ್ಟಾರ್ಟ್ ಮಾಡಿರ್ತಾನೆ ನೀವು ಹಾರ್ಡ್ಲಿ ಅಂತ ಅಂದರೆ 2019 ಜೂನ್ 1ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಗೇಮಿಂಗ್ ಚಾನಲ್ನ ಕನ್ನಡದಲ್ಲಿ. ಆ್ಯಂಡ್ ಅವತ್ತು ನನ್ನ ಹತ್ರ ನಿಮ್ಮ ಥರ ಇದ್ದಿದ್ದು ಬೈಕ್ ಇರಲಿಲ್ಲ. ನನ್ನ ಹತ್ರ ಒಂದು ರಾಯಲ್ ಎನ್ಫೀಲ್ಡ್ ಇತ್ತು. ನನ್ನ ಹತ್ರನೂ ಒಂದು ರಾಯಲ್ ಎನ್ಫೀಲ್ಡ್ ಇತ್ತು ಮನೇಲಿ ಕೊಡಿಸಿದ್ದು. ಅದನ್ನು ನಾನು ಮಾರಿ ಅದರಲ್ಲಿ ಬಂದು 90,000 ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನವರೆಗೂ ಟಿಲ್ ಡೇಟ್ ಏನು ಮಾಡಿದ್ರು ಸ್ವಂತ ದುಡ್ಡೆ. ನನ್ನಿಂದ ಇರೋ ಶೂಸು, ನನ್ನ ಹತ್ರ ಇರೋ ವಾಚು, ನಾನು ಹಾಕೋ ಬಟ್ಟೆ, ನಾನು ತಿರುಗಾಡೋಕ್ಕೆ ಪೆಟ್ರೋಲು, ಡೀಸೆಲ್ಲು, ಕಾರು, ನನ್ನ ಮೈ ಮೇಲೆ ಹಾಕೋದು, ನನ್ನ ಕೈಗೆ ಹಾಕೋದು, ನನ್ನ ಕಣ್ಣಿಗೆ ಹಾಕೋದು, ಏನು ಮಾಡ್ತೀನಿ, ನಾನು ಏನು ಖರ್ಚು ಮಾಡ್ತೀನಿ, ಏನು ಹೆಲ್ಪ್ ಮಾಡಿದ್ದೀನಿ, ಪ್ರತಿ ರೂಪಾಯಿ 1 ರೂಪಾಯಿಂದ 0 ರೂಪಾಯಿಂದ ಲಕ್ಷ ಹಿಡಿದ್ರು ಅಷ್ಟು ಕೂಡ ನನ್ನ ದುಡ್ಡೆ. ಈಗ 1 ತಿಂಗಳು ಬಂದು ಚಾಲೆಂಜ್ ಮಾಡ್ಬಿಡ್ತೀನಿ, ಬ್ರೋ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಹಿಸ್ಟ್ರಿನಲ್ಲೇ ಆ ಥರ ಮಾಡೋಕ್ಕೆ ಹೈಲಿ ಇಂಪಾಸಿಬಲ್. ನಿಮ್ದು ಯಾವುದೋ ಟ್ರೇಡಿಂಗ್ ಎಲ್ಲ ವಿಡಿಯೋ ಹಾಕಿದ್ರೆ ಮೇ ಬಿ ನೀವು ಟ್ರೇಡರ್ ಇರ್ಬೋದು, ಟ್ರೇಡಿಂಗಲ್ಲಿ ಮೇ ಬಿ ಆ ಥರ ಚೇಂಜ್ ಆದರೂ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಇಂಡಸ್ಟ್ರಿನಲ್ಲಿ ಒಂದು ಸೂಪರ್ ಕಾರ್, ನೀವು ಯಾರನ್ನ ನೋಡಿ ಬೆಳೀತಾ ಇರೋ ಗೊತ್ತಿಲ್ಲ. ಇದೆಲ್ಲ ಕಾಂಟೆಂಟ್ ಆಬ್ವಿಯಸ್ಲಿ ನೀವು ಕನ್ನಡದಲ್ಲಿ ಒಂದಷ್ಟು ಬೈಕರ್ಸ್ನ ನೋಡಿರ್ತೀರ, ಬೈಕಿಂಗ್ ಕಾಂಟೆಂಟ್ ಇದು ನಡೀತಾ ಇರುತ್ತೆ. ಇಟ್ ಈಸ್ ಈಸಿ ಟು ಡೂ, ವೆರಿ ಈಸಿ, ಮಾಡೋಕ್ಕೆ ಪ್ರಾಬ್ಲಮೇ ಇಲ್ಲ. ಬಿಕಾಸ್ ಐ ನೋ, ನಾನು ಅದನ್ನೊಂದ್ಸಲ ಮಾಡಿದ್ದೆ, ಯಾವ ರೀಚ್ ಇರುತ್ತೆ ಅಂತ ನನಗೂ ಗೊತ್ತು. ಬಟ್ ಯು ಡೂ ದ ಗೇಮಿಂಗ್ ಥಿಂಗ್, ಕರ್ನಾಟಕದಲ್ಲಿ ಗೇಮಿಂಗ್ ಮಾಡಿ. ನೀವು ಹೇಳ್ತೀರಲ್ಲ ಇದು ಸೂಪರ್ ಕಾರ್ ತೊಗೊಳ್ಳೋದು ದೊಡ್ಡ ಯಾರೋ ವಿಡಿಯೋ ಆಗ್ತಾ ಅದಲ್ಲ. ಫಸ್ಟು ಈ ವರ್ಷದಿಂದ ನೋಡ್ತಾ ಇರೋದು ಅಮ್ಮಮ್ಮ ಅಂದರೆ ಒಂದು 2 ವರ್ಷದಿಂದ ನಾನು ನಿಮ್ಗೆ SMR ಅಂತ ಕಾಣಿಸಿರ್ಬೋದು. ಅದರಿಂದ 7 ವರ್ಷ ನಾನು 2019 ಗೇಮಿಂಗ್ ಸ್ಟಾರ್ಟ್ ಮಾಡಿರ್ತೀನಿ. 4 ವರ್ಷ ಫಸ್ಟ್ ಇಯರ್ ನಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಗೊತ್ತಾ? ಈ ರೀಚೇ ನೋಡಿಲ್ಲ ಬ್ರೋ ನಾನು. 4.8 ಮಿಲಿಯನ್ ಕ್ರೇಜಿ. ಈ ರೀಚೇ ನೋಡಿಲ್ಲ ಬ್ರೋ ನಾನು. 1 ವರ್ಷಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ 4,000 1 ವರ್ಷದಲ್ಲಿ, ಸ್ಟಾರ್ಟಿಂಗ್ 1 ವರ್ಷದಲ್ಲಿ. ನೀವು ಆಲ್ರೆಡಿ 2,500 ಅಮ್ಮಮ್ಮ ಅಂದರೆ ನೀವು 5,000 ರೀಚ್ ಮಾಡ್ಬಿಡ್ತೀರಾ. ಯಾವುದೋ ವಿಡಿಯೋ ಕಮೆಂಟ್ ಹಾಕಿದ್ರು 5,000 ಈ ತಿಂಗಳು ರೀಚ್ ಆದರೆ ನಿನಗೆ ಜೂನ್ 5 ಗೋಪ್ರೋ ಕೊಡಿಸ್ತೀನಿ ಅಂತ. ಸೊ ಆಬ್ವಿಯಸ್ಲಿ ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ನಮಗೆ 1 ವರ್ಷದಲ್ಲಿ 4,000 ಸಬ್ಸ್ಕ್ರೈಬರ್ಸ್ ಗೇಮಿಂಗಲ್ಲಿ. ಅವಾಗ ನಾನು ನೋಡ್ತಾ ಇದ್ದವ್ರು ಯಾರ್ಯಾರು ಗೊತ್ತಾ? ತಗ್ಗು, ಮಾರ್ಟಲ್ಲು, ಮಾಂಬಾ, ಆಮೇಲೆ ಜಾನಥನ್ ಆಗಿರ್ಬೋದು, ಲಾಲ್ಸ್ ಆಗಿರ್ಬೋದು, ಅಥವಾ ಶಿಮಾನ್ ಲೆಜೆಂಡ್ ಆಗಿರ್ಬೋದು, ಡೈನಮೋ ಗೇಮಿಂಗ್ ಆಗಿರ್ಬೋದು, ಇಂಥವ್ರನ್ನ ನಾವು ನೋಡ್ತಾ ಇದ್ದಿದ್ದು. ನಮಗೆ ಗೇಮಿಂಗಲ್ಲಿ ಇದೇ ಥರದವ್ರು ನಾವು ನೋಡೋಕ್ಕಾಗ್ತಾ ಇದ್ದಿದ್ದು. ಅವ್ರು ಏನು ಮಾಡೋರು ಗೊತ್ತಾ? ಹಿಂದ್ಗಡೆ ಈ ಥರ ಶೂಸ್ ಜೋಡಿಸೋರು. 2021 ನಾನು ಇವಾಗ ಜೋಡಿಸಿದ್ದೀನಿ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ನಾನು ದುಡ್ಡು ಜೋಡಿಸಿದ್ದೀನಿ ಅಂತ. ಈ ಥರ ವಾಚಸ್ ತಗೊಳ್ಳೋರು ಕಲೆಕ್ಷನ್ಸ್ ನೋಡ್ರಿ, ಸುಮ್ಮನೆ ಇಲ್ಲಿ ನೋಡ್ರಿ. ಸೊ ಅದನ್ನೆಲ್ಲ ನಾನು ಕಲೆಕ್ಷನ್ ಮಾಡೋದು. ಶೇಡ್ಸ್ ತಗೊಳ್ಳೋರು ಅದನ್ನ ಕಲೆಕ್ಷನ್ ಮಾಡಿದ್ವಿ. ಅದಾದಮೇಲೆ ಗೇಮಿಂಗಲ್ಲೇ 20 ಸಮಥಿಂಗ್ ಟೈಮ್ನಲ್ಲಿ ಸ್ಕೌಟ್ ಯಾವಾಗ ಮಸ್ಟ್ಯಾಂಗ್ ತಗೊಂಡಿದ್ದು, ಸ್ಕೌಟು ಮತ್ತು ಮಾವಿ ಒಂದೇ ಟೈಮಲ್ಲಿ ಮಸ್ಟ್ಯಾಂಗ್ ತಗೊಂಡ್ರು. ಅದಾದಮೇಲೆ ಜಾನಥನ್ ಮಸ್ಟ್ಯಾಂಗ್ ತಗೊಂಡ್ರು. ಅದಾದಮೇಲೆ ಒಂದಷ್ಟು ಜನ ಸೂಪರ್ ಕಾರಿಗೆ, ಗೇಮರ್ಸಿಗೆ ಅಂತ ಒಂದು ಲಿಮಿಟೆಡ್ ಬಂತು. ವಾಟ್ ಎವರ್ ನಾನು ಏನೇನು ಮಾಡ್ತಾ ಇದ್ದೀನಲ್ಲ 2026 4 ವರ್ಷದ ಹಿಂದೆಗಡೆ ಅದನ್ನು ಹಿಂದಿನಲ್ಲಿ ಮಾಡಿರೋದಕ್ಕೆ ನಾವು ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ನೋಡಿಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ ಮಾಡಬೇಕು ಅಂತ. ಆಯಿತು, 0 ತಗೊಳ್ಳೋದು BMW. ನಾನು ಆ ವಿಡಿಯೋ ಹಾಕಿದ್ದು ನಂದು ಇಂಟೀರಿಯರ್ ರೆಡಿ ಮಾಡಿಸಿದ್ದೀನಿ ಕಾರ್ದು, BMW ಅದು ಹಿಂಗಿದೆ ಸೀನು, ತಗೊತೀನಿ ಆ ಕಲರ್ದು, ಅದನ್ನು ನೀಶಾಗಿ ಯೂಸ್ ಮಾಡ್ತೀವಿ ನಾವು, ಅದನ್ನು ಹಾಕ್ಕೊಂಡು ನಾವು ತೋರಿಸಿದ್ದು. ಅದಕ್ಕೆ ಅವ್ನು ಯಾರೋ ಕಮೆಂಟ್ ಮಾಡ್ದೆ, ಅದಕ್ಕೆ ನಾನು ಅವನಿಗೆ ರೆಸ್ಪಾಂಡ್ ಮಾಡಿದ್ದು. ನನ್ನ ಅಕೌಂಟಲ್ಲಿ ನಾನು ಯಾರಿಗೆ ರೆಸ್ಪಾಂಡ್ ಮಾಡಬೇಕು, ಯಾರಿಗೆ ರೆಸ್ಪಾಂಡ್ ಮಾಡ್ಬೋದು, ನಾನೇನು ರೀಲ್ ಹಾಕಬೇಕು ಅಂತ ನನ್ನ ಫಾಲೋವರ್ಸ್ ಕೇಳೋದ್ರಲ್ಲಿ ನ್ಯಾಯ ಇದೆ. ನೀವು ನನ್ನ ಫಾಲೋನೂ ಮಾಡ್ತಾ ಇಲ್ಲ, ನಾನೇನಂತ ಆನ್ಸರ್ ಮಾಡಲಿ ನನಗೆ ಇದಕ್ಕಂತೂ ಗೊತ್ತಿಲ್ಲ. ಅಂಡ್ ಅವ್ರ ಚಿಕ್ಕ ಮಕ್ಳು ಆಟ ಹಂಗೆ ನೀವು ತೊಗೊಳ್ರಿ ಬ್ರೋ, ನೀವು ತೊಗೊಳ್ರಿ, 1 ತಿಂಗಳಲ್ಲಿ ನೀವೇ ಮಾಡಿ ತೊಗೊಳ್ರಿ, ಯಾರು ಬೇಡ ಅಂತಿದ್ದು? ಚಿಕ್ಕ ಮಕ್ಳು ಆಟ ಅಲ್ವಾ, ಈಸಿ, ಹಿಂಗೆ ಮಾಡಕ್ಕೆ ಬಿಡ್ಬೋದು ನೀವು. ಚಿಕ್ಕ ಮಕ್ಳು ಆಟ ಅಂತಾರೆ, ಎಷ್ಟು ಈಸಿ ಹೇಳ್ರಿ. ನಾನು ನೋಡ್ರಿ, ನಾನು ಹೇಳಿರಲಿಲ್ಲ ಪ್ರೈಸ್, ಇವತ್ತು ಹೇಳ್ತಾ ಇದ್ದೀನಿ. ನಾನು ತೊಗೊತಾರ ಕಾರ್ ಬೆಲೆ 1 ಕೋಟಿ, BMW ಅದು ಅರೌಂಡ್ ಹತ್ರ ಇರುತ್ತೆ. ನೀವು ತೊಗೊಳ್ರಿ. 7 ವರ್ಷ 1 ತಿಂಗಳಲ್ಲಿ 1 ಕೋಟಿ ಕಷ್ಟ ಬ್ರೋ ಮಾಡೋಕ್ಕೆ. ನನಗಿದು ಮುಂಚೆಯಿಂದನೂ ಆಸೆ ಇತ್ತು ತೊಗೊಬೇಕು ಅಂತ. ನಾನು ಮುಂಚೆಯಿಂದನೂ ಗೇಮಿಂಗ್ ಚಾನಲಲ್ಲಿ ನೋಡಿದ್ರೆ ಹೇಳ್ಕೊಂಬಂದಿದ್ದೀನಿ ನಾನು. ಇವಾಗ ನಾನು ತೊಗೊಬೇಕು ಅಂತ ನನಗೆ ಆಗ್ತೈತೆ. ನನ್ನ ಹತ್ರ ದೇವ್ರ ದಯದಿಂದ ಎಲ್ಲ ಶಕ್ತಿ ಮೀರಿ ಇವತ್ತು ನನ್ನ ಹತ್ರ ಎಲ್ಲ ಚೆನ್ನಾಗಿದ್ದೀನಿ ನಾನು. ಅದಕ್ಕೋಸ್ಕರ ನಾನು ಇವಾಗ ತೊಗೊತಾ ಇದ್ದೀನಿ. ನನ್ನ ಬರ್ತಡೆಗೆ ಯಾಕೆ ತೊಗೊಬೇಕು ಅಂದರೆ 25 ವರ್ಷದ ಬರ್ತಡೇ ವರ್ಷದಲ್ಲಿ ನನ್ನ ಹತ್ರ ಒಂದು ಸೂಪರ್ ಕಾರ್ ಇಕ್ಕೋತೀನಿ, ಅದು ನನ್ನ ಡ್ರೀಮು. ಅದು ಬಿಟ್ಟರೆ ನನಗೆ ಯಾವುದೇ ರೀತಿಯಾದಂಥ ಡ್ರೀಮ್ ಇಲ್ಲ, ನನಗೆ ಯಾವುದೇ ರೀತಿಯಾದಂಥ ಆಸೆ ಇಲ್ಲ. ಇದೊಂದೇ ಆಸೆ ಇದ್ದಿದ್ದು, ಇದಕ್ಕೋಸ್ಕರ ಕಷ್ಟಪಟ್ಟಿನಿ. ಇವಾಗ ಅದನ್ನು ಡ್ರೀಮ್ ಕಂಪ್ಲೀಟ್ ಮಾಡ್ಕೊತಾ ಇದೀನಿ. ಸೊ ಇದು ಬಿಟ್ಟು ಇನ್ನೇನು ಎಕ್ಸ್ಪ್ಲನೇಷನ್ ಅದರಲ್ಲಿ ಇನ್ನೇನು ಹೇಳಿಲ್ಲ ಅನ್ಸುತ್ತೆ. ಚಿಕ್ಕ ಮಕ್ಳ ಆಟ ಅದು ಇದು, ಅದು ಬಿಟ್ಟರೆ ಏನಾರು ಹೇಳಿದ್ರ? ಏನೂ ಹೇಳಿಲ್ವಾ ಅವರು? 0 ಬ್ರೋ, ನಾನು ಬಂದಿರೋ 0 ನಾನು ಬಂದಿರೋ 0 ನಾನು -1 ಬಂದಿಲ್ಲ. -1 ಅಂದರೆ ತಂದೆ ತಾಯಿ ಸಾಲ ಮಾಡಿರ್ತಾರೆ, ಅದನ್ನು ತೀರಿಸ್ಕೊಂಡು ಬೆಳೆದು ಮಾಡೋದು, ಅದು ಬೇರೆ. ನಾನು ಬಂದಿರೋ 0 ಬ್ರೋ. ಹೆಂಗೆ ಅಂತಲೂ ಹೇಳ್ಬಿಡ್ತೀನಿ.
ನನ್ನ ಮನೆಯಲ್ಲಿ ಇವತ್ತಿನವರೆಗೂ ನನ್ನ ತಂದೆ ಹತ್ರ ನಾನು 7 ವರ್ಷ ಮಾತ್ಬಿಟ್ಟಿದ್ದೀನಿ. ನನ್ನ ಹತ್ರ ಅವ್ರು ಕರೆಕ್ಟಾಗಿ ಮಾತಾಡಲ್ಲ. ಅದು ಬಿಟ್ಟು ಕೂಡ ನಮ್ಮ ಮನೆಯಲ್ಲಿ ಎಳ್ಳಷ್ಟು ನನಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಪ್ರತಿಯೊಂದು ಒಂದು ರೂಪಾಯಿ ಕೂಡ ನಾನು ಇಲ್ಲೇನು ಖರ್ಚು ಮಾಡ್ತೀನಿ, ಇಲ್ಲೇನು ಹೆಲ್ಪ್ ಮಾಡಿದ್ದೀನಿ, ಇಲ್ಲೇನು ಯೂಸ್ ಮಾಡ್ತೀನಿ, ಎಲ್ಲದು ನನ್ನ ಸ್ವಂತ ದುಡ್ಡು, ನಾನು ದುಡ್ದಿರೋದು, ನಾನು ಅರ್ನ್ ಮಾಡಿರೋದು. ಸೊ ಇದೆಲ್ಲ ಬಿಟ್ಟು ನನ್ನ ಪರ್ಸ್ನಲ್ ಪ್ರೊಫೆಷನ್ ಬಗ್ಗೆನೂ ಹೇಳಬೇಕು ಅಂತ ಅಂದರೆ ನಾನು ಹೇಳಕ್ಕೆ ಹೋಗಲ್ಲ. ಅದನ್ನು ಹೇಳ್ಕೊಂಡ್ರೆ ಅದರಿಂದ ಇದರಿಂದ. ನಮ್ಮದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ವಿ ಹ್ಯಾವ್ ದೀಸ್ ಥಿಂಗ್ಸ್ ಟು ಡೂ. ನಮ್ಮದು ಒಂದು ಸರ್ಟೈನ್ ಥಿಂಗ್ಸ್ ಇದಾವೆ ಮಾಡೋಕ್ಕೆ, ಅದು ಬೇರೆ. ಅದಕ್ಕೂ ಇದಕ್ಕೂ ನಾನು ಲಿಂಕೇ ಮಾಡಲ್ಲ. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ನು ನಾನು ಒಂದು ವೀಡಿಯೋದಾಗಲಿ 1 ನಿಮಿಷದಲ್ಲಾಗಲಿ ನಾನು ಕೊಡೋಕ್ಕಾಗಲ್ಲ. ಅದೇ ರೀಸನ್ಗೋಸ್ಕರ ನಾನು ಈ ವಿಡಿಯೋ ಓಪನ್ ಮಾಡ್ಕೊಂಡು ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ಕೇಳಿದ ಕ್ವಶನಿಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ನನ್ನ ಅಭಿಪ್ರಾಯ, ನನ್ನ ಭಾವನೆ ಅಂತ ಅನ್ಕೊತೀನಿ. ನೀವು ಅದೊಂದು ವರ್ಡ್ ಯೂಸ್ ಮಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ. ಅದು ಬಿಟ್ಟರೆ ನೀವೇನು ಕೇಳಿದ್ರಿ ಎಲ್ಲದಕ್ಕೂ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ತಗೋ ಚಾಲೆಂಜ್ ಮಾಡಿ ಅವನು ಯಾರೋ ಹಂಗಿರಲ್ಲ ಬ್ರೋ, ಅದು ಹಂಗೆ ವರ್ಕ್ ಆಗಲ್ಲ. ಯಾರೋ ಚಾಲೆಂಜ್ ಮಾಡ್ದ, ಏನೋ ಮಾಡ್ದ, ಅದಂಗಲ್ಲ. ಯಾರೋ ಮಾಡಿಲ್ಲ. ನನಗೇನಂತಾರೆ ನನ್ನ ಅಕೌಂಟಲ್ಲಿ ನನಗೆ ಏನು ಬೇಕಾದ್ರೂ ಹಾಕೋ ಫ್ರೀಡಮ್ ಇರುತ್ತೆ. ಬಟ್ ನೀವು ನನ್ನನ್ನು ಅಡ್ರೆಸ್ ಮಾಡಿ ಕೇಳೋಕ್ಕೆ ನೀವು ಕೇಳಿದಾಗ ನನಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ಬೇರೆ ಏನೇನಿಲ್ಲ. ನಾನು ನನ್ನ ಬೈಕ್ನ ಮಾರಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ನೀವು ಇವಾಗ ಬೈಕಲ್ಲೇ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀರ. ಬಟ್ ನನಗೇನೋ ಕಾಸ್ಟ್ಲಿ ಬೇಕು. ನಿಮ್ಮದು ನಾನು ಮಾರಿದ್ದು ರಾಯಲ್ ಎನ್ಫೀಲ್ಡು, ನನಗೇನೋ ಕಾಸ್ಟ್ಲಿ ಬೇಕು. ಅವಾಗ ನಾನು 1,20,000ಕ್ಕೆ ಮಾರಿದೆ. ನನಗೇನೋ ಕಾಸ್ಟ್ಲಿ ಬೇಕು ಇಕ್ಕಿದ್ದೀರ ನೀವು. ಸೊ ನನಗೇನು ಅನುಕೂಲವಾಗೇ ಇದ್ದೀರಾ ನೀವು. ಇನ್ನೂ 7 ವರ್ಷ ತೊಗೊತಿರೋ ಅಥವಾ 5 ವರ್ಷ ತೊಗೊತಿರೋ ತೊಗೊಳ್ರಿ. ಬಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಇಟ್ಸ್ ನಾಟ್ ಈಸಿ, ತುಂಬ ಕಷ್ಟ. ನನಗೆ ತುಂಬ ಜನ ಕಳಿಸಿದ್ರಿಂದ ಇವಾಗ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರು ಹೋಗಿ ಬೈಯೋಕೆ ಹೋಗ್ಬೇಡ್ರಿ. ಕೆಟ್ಟದಾಗಿ ಹಾಕಿದ್ರೆ ಹಾಕ್ರಿ, ಯು ಪುಟ್ ಇಟ್ ಇನ್ ಅ ವೇ. ಬ್ರೋ 7 ವರ್ಷದಿಂದ ನನ್ನ ಗೇಮಿಂಗ್ ಫ್ಯಾನ್ಸಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ತಿಕ್ಕಾರ್ಕೊಂಡಿದ್ದೀನಿ ಇವತ್ತಿನವರೆಗೂ. ಅವ್ರಿಗೆ ಗೊತ್ತು. ಸೊ ಅವ್ರಿಗೆ ಗೊತ್ತಿರುತ್ತೆ, ಗೇಮಿಂಗ್ ಆಡಿಯನ್ಸಿಗೆ ಗೊತ್ತಿರುತ್ತೆ ಈ ಸೂಪರ್ ಕಾರ್ ಸ್ಪೆಷಾಲಿಟಿ ಯಾಕೆ ನಾವು ಇಷ್ಟು ಇದೊಂದು ತೊಗೊತೀವಿ. ಯಾಕಂದ್ರೆ ಕನ್ನಡದಲ್ಲಿ ಆ ಥರ ಒಂದು ಕಲ್ಚರ್ ಸ್ಟಾರ್ಟ್ ಆಗಿಲ್ಲ. ದಟ್ ಲೈಕ್ ಫ್ಲೆಕ್ಸಿಂಗ್ ಸೂಪರ್ ಕಾರ್ಸ್ ಅಥವಾ ಅದನ್ನು ತೊಗೊಂಬಂದು ಅದನ್ನೇ ಇದು ಮಾಡೋ ಥರದೊಂದು ಕಲ್ಚರ್ ಸ್ಟಾರ್ಟ್ ಆಗಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಇಷ್ಟಪಡಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ಕೇಳೋ ರೀತಿನಲ್ಲಿ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ನಾನು ಹೇಳೋ ರೀತಿನಲ್ಲಿ ಆನ್ಸರ್ ಮಾಡಿದ್ದೀನಿ. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಆನ್ಸರ್ ಮಾಡಿದ್ದೀನಿ ಅಂತ. ಇಷ್ಟೇ. ಏನಾದರೂ ಬಿಟ್ನಾ ಎನಿ ಪಾಯಿಂಟ್ಸ್ ಆ್ಯಡ್ ಮಾಡೋಕ್ಕೆ? ಇವತ್ತಿನವರೆಗೂ ನನಗೆ ಆಪರ್ಚುನಿಟಿ ಐತೆ. ಐ ಮೀನ್ ನ್ಯಾಷನಲ್ ಆರ್ಗ್ ಗಾಡ್ಲೈಕ್ ಅಂತ ಒಂದು ಆರ್ಗಲ್ಲಿದ್ದೀನಿ. ಇವತ್ತಿನವರೆಗೂ ನಾನು ಹಿಂದಿನಲ್ಲಿ ಕಂಟೆಂಟೇ ಮಾಡಲ್ಲ. ಅವತ್ತು ಹೇಳಿದೆ, ಇವತ್ತು ಹೇಳಿದೆ, ಕನ್ನಡದಲ್ಲೇ ಮಾಡ್ತೀನಿ, ಕನ್ನಡದಲ್ಲೇ ಇರ್ತೀನಿ, ಕನ್ನಡದಲ್ಲೇ ಎಲ್ಲ ಮಾಡಿ ತೋರಿಸ್ತೀನಿ ಅಂತ. ಇವತ್ತು ಇಲ್ಲಿ ಕುತ್ಕೊಂಡು ನಾನು ಕನ್ನಡದಲ್ಲಿ ಎಲ್ಲ ಮಾಡಿ ತೋರಿಸಿದ್ದೀನಿ ಇವತ್ತಿಗೂ. ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಿಮ್ಮನ್ನ KTMಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು ಎಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಹತ್ರ ಇರೋ ಬೈಕ್ ಗುರು, ನನಗೆ ನನ್ನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಅಚೀವ್ಮೆಂಟು ಗುರು. ಇದು ಕರ್ನಾಟಕದಲ್ಲಿ ಹೇಳ್ಕೊಳ್ಳೋಕೆ ನಿಮ್ಗೆ ದಮ್ಮಿರುತ್ತೆ ಆ ಥರ ಮಾಡಿದ್ರೆ. ಬಟ್ ನಾನು ಹೇಳಿದ್ರೆ, ನಾನು ಆಡೋ ಗೇಮು PUBG, ನಾನು ಗೇಮ್ ಆಡ್ತೀನಲ್ಲ ಅದರಲ್ಲಿ ನಂದು ವಾಯ್ಸ್ ಬರುತ್ತೆ, ಕನ್ನಡದಲ್ಲಿ ವಾಯ್ಸು. ಅದನ್ನು ಮಾಡೋಕ್ಕೆ ನಾನು ಒಬ್ಬನೇ ಬ್ರೋ, ಕರ್ನಾಟಕದಲ್ಲಿ ನಂದು ಒಬ್ಬಂದೇ ಇರೋದು. ಐ ಆಮ್ ಮೋರ್ ಹ್ಯಾಪಿ. ಖುಷಿ ಐತೆ, ದೊಡ್ಡ ಖುಷಿ ಐತೆ, ತುಂಬ ಖುಷಿ ಐತೆ ನನಗೆ. ಅದಕ್ಕೆ ಅದನ್ನು ಮಾಡೋಕ್ಕೆ ಯಾರ ಕೈಲೂ ಆಗಿಲ್ಲ ಅಂತ ಖುಷಿ. ಆ್ಯಂಡ್ ಮೋರ್ ಓವರ್ ಇವಾಗ ವಾಯ್ಸ್ ಪ್ಯಾಕ್ ಬಂದಿದ್ರೆ ಅದು ಯಶ್ ಅವ್ರದ್ದು ಬಂದೈತೆ. ಅದು ಬಿಟ್ಟರೆ ಯಾರ್ದು ಇಲ್ಲ ವಾಯ್ಸ್ ಪ್ಯಾಕು. ನಾನು ಆಡೋ ಗೇಮಿಗೆ ಕರ್ನಾಟಕದಲ್ಲಿ ನಂಗೆ ರೆಕಗ್ನೈಸೇಷನ್ ಐತೆ, ಅವಾರ್ಡ್ ಗೆದ್ದಿದ್ದೀನಿ ಕನ್ನಡದಲ್ಲೇ ಮಾತಾಡಿಕೊಂಡು. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಸೊ ನಿಮಗೆ ಗೊತ್ತಿರಲ್ಲ ಅಂತ ಅನ್ಕೊತೀನಿ ಗೇಮಿಂಗ್ ವಿಚಾರಗಳು. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾ ಇದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ಪಡ್ತಾ ಇರೋದಕ್ಕೆ ಮಾತ್ರ ಕಷ್ಟ ಅಲ್ಲ, ಅಥವಾ ನೀವು ಪಡ್ತಾ ಇರೋ ರೀತಿ ನಿಮ್ಮದೇ ವ್ಯೂ ಅಲ್ಲ, ನಮ್ಮದು ವ್ಯೂ ಇರುತ್ತೆ. ಫಸ್ಟು ನಮ್ಮ ಬಗ್ಗೆ ತಿಳ್ಕೊಂಡು ಮಾತಾಡಿ, ಇಲ್ಲ ಅಂತಾನೆ ನಮ್ಮ ಬಗ್ಗೆ ಕೇಳ್ಕೊಂಡು ಮಾತಾಡಿ. ತಿಳ್ಕೊಳ್ಳೋದಲ್ಲ ಹಿಂಗೆ ಅರ್ಧಂಬರ್ಧ ತಿಳ್ಕೊಂಡು ವೀಡಿಯೋ ಹಾಕ್ತೀರಾ. ಅದಾದಮೇಲೆ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಕೊಡಿದ್ರೆ ನೀವು ಯಾಕೆ ಏನು ಅಂದರೆ ನಾನು ಏನು ಹೇಳೋಕ್ಕಾಗಲ್ಲ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. 5K ರೀಚ್ ಮಾಡಿ ಜೂನ್ 5 ಅಷ್ಟೊತ್ತಿಗೆ. ಯಾರೋ ಏನೋ ಕ್ಯಾಮ್ರಾ ಕೊಡಿಸ್ತೀನಿ ಅಂತವ್ರೆ, ಗೆಲ್ಲಿ. ದಟ್ ಈಸ್ ಪಾರ್ಟ್ 1. ಇವಾಗ ಈ ವಿಡಿಯೋ ಬಿಟ್ಬಿಡೋಣ. ಲೆಟ್ಸ್ ಇಗ್ನೋರ್ ದಿಸ್ ವಿಡಿಯೋ. ನೌ ಇಟ್ ಈಸ್ ಫನ್ ಟು ರೀಡ್ ಕಮೆಂಟ್ಸ್. Yes. Now the fun starts. Mature words bro, you are true. ಪಾಪ ಏನೂ ಬೈದಿಲ್ಲ, ಇವ್ರಿಗೇನು ಬೈಯಕ್ಕಾಗಲ್ಲ. ಅದೆಲ್ಲ ಓಕೆ, ಅವ್ರೇನಾದರೂ ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಬೇರೆಯವ್ರ ವಿಷಯ. ಓಕೆ, ಇದಕ್ಕೂ ಏನು ಹೇಳೋಕ್ಕಾಗಲ್ಲ ನಾನು. ಯು ಆರ್ ರೈಟ್. ನೈಸ್, ಸೂಪರ್ ಗುರು. ಐ ಆಮ್ ವೇಟಿಂಗ್ ಲೈಕ್ ದಿಸ್ ರಿಪ್ಲೈ. ನೈಸ್. ಇದು ಬೇಕಾಗಿರೋದು. ಏನು ಸಿಗ್ತದೆ ಬೇಕಾಗಿರೋದು? ಇವಾಗ ನಾನು ಆನ್ಸರ್ ಮಾಡಿದೆ, ನಿನಗೆ ಏನು ಬೇಕಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ನೀನು ನಿಜ ಹೇಳ್ಬಾರ್ದು ಬ್ರೋ ಹಂಗೆಲ್ಲ ಡೈರೆಕ್ಟಾಗಿ. ಅಯ್ಯೋ, ಏನು ಹೇಳಲಿ ಬ್ರೋ ನಾನು ನಿಮಗೆ. ಇವರೆಲ್ಲ ಬೈಕ್ ಕಲೆಕ್ಷನ್ ಏಕೋರೆ, ಇಂಥವ್ರಿಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಇದು ಬೇಕಾಗಿತ್ತು.
ರೈಟ್ಲಿ ಸೆಡ್ ದೇ ಆರ್ ಸ್ಪಾಯ್ಲಿಂಗ್ ಯಂಗರ್ ಜನರೇಷನ್ ಸೇಯಿಂಗ್ ಆಲ್ ದಿಸ್. ಇವ್ರು ಮಾಡೋ ಜಗಳಕ್ಕೆ ನಾವು ವ್ಯೂಸ್ ಕೊಡಬೇಕು. ಲೆಟ್ ಸ್ಟಾಪ್ ವಾಚಿಂಗ್ ದೇರ್ ವಿಡಿಯೋಸ್, ಆಮೇಲೆ ನೋಡೋಣ ಯಾವ BMW ತಗೊಂತಾರೆ ಅಂತ. ಇಟ್ಸ್ ಫಾರ್ ಆಲ್ ದ ಟಾಪ್ 3 ಯೂಟ್ಯೂಬರ್ಸ್ ಆಫ್ ಕರ್ನಾಟಕ. ನಾವು ನೋಡೋವರೆಗೂ ಹಿಂಗೆ ಗಾಂಚಲಿ ಮಾಡ್ತಾರೆ. ಈ ಅಪ್ಪನ ನಾನು ನೋಡಿದೆ ತೆಗೆದು. ಇವ್ರು ನನ್ನ ಫಾಲೋನು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸರ್. ಜಿಮ್ಗೆ ಹೋಗಿ, ಒಳ್ಳೇದಾಗಲಿ. ನಾನು ಏನು ಹೇಳ್ತೀನಿ ಅಂತ ಅಂದರೆ, ರೈಟ್ಲಿ ಸೆಡ್ಡು ಇನ್ನೊಂದು ಮತ್ತೊಂದು ಸಿ, ಅದನ್ನ ಎಷ್ಟು ಲಕ್ಷ ಜನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ಬ್ರೋ ಹಿಂಗಿರ್ಬೇಕು, ಬ್ರೋ ಸ್ಪಿರಿಟ್ ಹಿಂಗಿರ್ಬೇಕು, ಮಾಡ್ತೀನಿ ಅಂತ ಹೇಳಿದ್ದೆ, ಹಠದ ಮೇಲೆ ತಗೊಬೇಕು ಅಂತ. ದಟ್ ಈಸ್ ವ್ಯಾಲಿಡ್ ಅಂತ ಅನ್ಸುತ್ತೆ. ನೀವು ಈ ಥರ ಅರ್ಧಂಬರ್ಧ ಕಮೆಂಟ್ ಹಾಕಿದ್ರೆ ನನಗೇನು ಅನ್ಸುತ್ತೆ? ನಾನೇನು ಮಾಡಲಿ? ಹಾಂ, ಇದಕ್ಕೆ ನಾನೇನು ಮಾಡಲಿ ಹೇಳಿ? ಇವಾಗ ನನಗೂ ಅನ್ಸುತ್ತೆ ಯು ಡೋಂಟ್ ಇನ್ಸ್ಪೈರ್ ಯೂತ್ಸ್ ಬಿಕಾಸ್ ನಿಮ್ಗೆ ಹಿಂಗೆ ಇಷ್ಟು ದೊಡ್ಡ ಹೊಟ್ಟೆ ಐತೆ, ನೀವು ಜಿಮ್ಗೆ ಹೋಗ್ಬೇಕು, ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ನನಗೂ ಅನ್ಸುತ್ತೆ. ನೀವು ಮಾಡ್ಬೇಕು ತಾನೇ ಅದನ್ನು. ಮಾಡಿಲ್ಲ ಅಂದರೆ ನಾನೇನು ಮಾಡಲಿ? ಇನ್ಸ್ಪಿರೇಷನಾಗಿ ತಗೊಬೇಕಯ್ಯ. ಇವಾಗ ಅಯ್ಯೋ BMW ತಗೊಂಡು ಅಜ್ಜಿ ಹೆಂಗೆ ತಗೊಂತಾನೆ ತಿಕಾನಕ್ಕೆ ತಗೊಂಬಿಟ್ಟಲ್ಲ, ಅದಲ್ಲ. ನಾವು ತಗೊಬೇಕು, ನಾವು ಮಾಡಬೇಕು, ಇದುಗಿರ್ಬೇಕು ಬ್ರೋ, ಸ್ಪಿರಿಟ್ ಹಿಂಗಿರ್ಬೇಕು. ಏನಕ್ಕೆ ಈ ಥರ? ವೈ ದಿಸ್ ಮಚ್ ಹೊಟ್ಟೆ ಕಿಚ್ಚು ಬ್ರೋ? ಇದನ್ನ ದೇವರಾಣೆ ನೀವೇನು ಮಾಡ್ತಾರಲ್ಲ, ಇದು ಹೊಟ್ಟೆ ಕಿಚ್ಚು ಬ್ರೋ ಇದು. ಆ್ಯಂಡ್ ಮೋರೋವರ್ ನೀವೇನು ಹೇಳಿದ್ರಲ್ಲ, ನೀವು ವಿಡಿಯೋ ನೋಡೋದು ನಿಲ್ಸಿದ್ರೆ ಯಾವ BMW ತೊಗೊತಾರೆ ಅಂತ. ಬ್ರೋ ನಾನು ಇವತ್ತು ಕೂಡ ಹೋಗ್ಬಿಟ್ಟು ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಬಿಟ್ಬಿಟ್ಟೆ. ಅಪ್ಪ ನನಗೊಂದು BMW ಕಾರ್ ಬೇಕು, ಒಂದು 2 ಕೋಟಿದು ಅಂತ ಅಂದರೆ ಒಂದು ವಾರದಲ್ಲಿ ತಂದು ನಿಲ್ಲಿಸ್ತಾರೆ ನಮ್ಮಪ್ಪ. ಇವತ್ತಿನವರೆಗೂ ನಾನು ಹಠದ ಮೇಲೆ ಬದುಕ್ತಾ ಇದ್ದೀನಿ, ನಾನು ಇಲ್ಲೇನೋ ಮಾಡಿ ತೋರಿಸ್ತೀನಿ ಅಂತ. ಅಷ್ಟೇ. ನಾನು ದೊಡ್ಡವನು ಅಂತ ಹೇಳ್ತಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ನೀವು ನನಗಿನ್ನ ದೊಡ್ಡವ್ರ ಥರ ಕಾಣ್ತೀರಾ. ಸೆನ್ಸ್ಲೆಸ್ ಆಗಿ ಕಮೆಂಟ್ ಹಾಕಿದ್ರೆ ನಾನು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ನಾನು ವೆರಿ ಸಾರಿ, ಈ ಥರ ಎಲ್ಲ ನೀವು ಕಮೆಂಟ್ ಹಾಕಿದ್ರಿಂದ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್, ಎಂಡ್ ಆಫ್ ದ ಡೇ. ಫೈನಲಿ ಸಮ್ವನ್ ಸೆಡ್ ದಟ್. ನೈಸ್. ಬೆಂಕಿ ಮಾತು. ಕವಿತಾ ಅವ್ರಿಗೆ ಏನಕ್ಕೆ ಉರಿತು ಅಂತ ನಂಗೆ ಅರ್ಥ ಆಗ್ತಲ್ಲ. ಶಿವಕುಮಾರ್ ಬೆಂಕಿ. ಇಷ್ಟೇನಾ ಕಮೆಂಟ್ಸು? ಇಷ್ಟೇನಾ? ಓ, ಅಪ್ಪು ಮುಟ್ಟಿತ ಮಾತು ಅಣ್ಣ. ದುಡ್ಡು ಮಾಡಿಕೊಂಡು ಚಾಲೆಂಜ್ ಅಂತ ಮಾಡುತ್ತಾರೆ. ದುಡ್ಡು ಮಾಡಿದ್ಮೇಲೆ ಅಲ್ಲ ನಮ್ಮ ಚಾಲೆಂಜ್ ಮಾಡೋದು. ಇವಾಗ ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ. ಸಿ ಇವಾರ್ದಾಗ ನೀನು ಹಿಂಗಿದ್ಯಾ, ನಾನು ನಿನಗೊಂದು ಚಾಲೆಂಜ್ ಮಾಡ್ತೀನಿ. ಯಾಕೆ ಕೈ ಹಿಂಗೆ ಇಟ್ಕೊಂಡಿದ್ಯಾ, ಕರೆಕ್ಟಾಗಿ ಕೈ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡೋದು. ಸ್ಟೈಲಿಶ್ ಈಸ್ ಜಸ್ಟ್ ಮೈ ಫ್ಯಾಷನ್. ಇದೆಲ್ಲಿಂದ? ಸೊ ಪ್ಲೀಸ್, ಲೈಕ್ ಇಲ್ಲಿಂದ ಏನು ಕ್ಯಾಪ್ಚರ್ ಮಾಡ್ತಿದ್ರಿ ನೀವು? ಫೋನ್ ಇಲ್ಲಿಕ್ಕೊಂಡು ನನಗೆ ಗೊತ್ತಿಲ್ಲ. ಓಕೆ, ಐ ಆಮ್ ಸ್ಕೈ. ತಿರ್ಕೆ ಕೆಲಸ ಅಷ್ಟೇ. ನಿನ್ನ ತಿಗ್ದಲ್ಲಿ ತಮ್ಮಿದೆ BMW ಬೈಕ್ ತೊಗೊಂಡು ನೋಡ್ತೀನಿ. ಎಲ್ಲಿ ದುಡ್ಡು ಮಾಡಿದ್ಮೇಲೆ ಅಲ್ರಿ ತಗೊಳಕ್ಕಾಗೋದು? ದುಡ್ಡು ಮಾಡಕ್ ಮುಂಚೆ ಎಲ್ಲ ಲೌಡ ತಗೊಳಕ್ಕಾಗತ್ತಾ? ಏನು ಕಾಮನ್ ಸೆನ್ಸು? ಶೂಟ್ ಹಾಕ್ಬೇಡ ನಮಗೆ, ಸೈಲೆಂಟ್ ಆಗಿ ತಗೋ ಅಷ್ಟೇ. ಹಿಂಗೆ ಶೂಟ್ ನಾನು ಏನು ಹೇಳಿ? ಚಪ್ಪಲಿಗೆ ಬಟ್ಟೆ ಸುತ್ಕೊಂಡು ಹೊಡಿಯೋದು ಅಂದ್ರೆ ಇದೇನಾ? ಜಾಕಿ ಏನ್ಸಾದ್ರು ಕಲರ್ ಆದ್ರೂ ಒಂಚೂರು ಜಾಸ್ತಿ ಮಾಡಕ್ಕೆ ಏನು ಹೇಳೋದು? ಈ ಹುಡುಗ ಲಾರಿ ಓಡಿಸ್ತವನೆ, ನಾನು BMW ತೊಗೊತೀನಿ ಅಂತ ಅನ್ನೋದಕ್ಕೆ ಅದಕ್ಕೆ ಏನೇನೋ ಕಮೆಂಟ್ ಆಗ್ತಾನೆ. ನಾನು ಏನು ಹೇಳಿ? ಏನಾದ್ರು ಬೈದ್ರೆ ದುರಂಕಾರ SMRಗೆ ಅಂತ ಅಂತಾರೆ. ಇವ್ರಿಗೆ ಹೆಂಗೆ ಬೈಬೋದು ನಾನು ಹೇಳ್ರಿ? ಏನಂತ ಬೈಲಿ? 1 year ಮುಂಚೆನೇ ಬುಕ್ ಮಾಡಿದ್ದು, ಈಗ ಯಾರ ಹತ್ರನೋ ಕಮೆಂಟ್ ಹಾಕ್ಸಿ ರಿಪ್ಲೈ ಮಂತ್ 1 month ಚಾಲೆಂಜ್ ಮಾಡಿ ತಗೊಂಡೆ ಅಂದರೆ ಏನು ಮಾಡ್ತೀಯಾ? ನಿಮಗೆಲ್ಲ ಕ್ರಿಯೇಟಿವಿಟಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನೈಸ್ ಕ್ರಿಯೇಟಿವಿಟಿ ಇರ್ಬೋದು. 0 ಇಂದಾನೆ ಅವರು ಸ್ಟಾರ್ಟ್ ಮಾಡಿದ್ದು. ಅವ್ರು BMW BGMI ಸ್ಟ್ರೀಮ್ ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಯಾವಾಗ ಅಂತ ನೋಡಿ. ನೋ ಬಿಫೋರ್ ಯು ಸ್ಪೀಕ್. ನೀನು ಬಿಡೆಯ, ಇಂಥ ಫ್ಯಾನ್ಸಿಗೆಲ್ಲ ನಾನು ಖುಷಿ ಪಡಬೇಕು. ಇಂಥ ನನ್ನನ್ನು ಡಿಫೆಂಡ್ ಮಾಡ್ತಾರೆ ಗೊತ್ತಾ, ಈ ಥರ ಜಾಗಕ್ಕೆಲ್ಲ ಹೋಗಿ ಅಂಥವ್ರಿಗೆ ಖುಷಿ ಪಡ್ಬೇಕು ನಾನು. ನೋಡೋಣ ಬಿಡಿ ಬ್ರೋ, ತಗೊಳ್ಳಿ, ನೀವು ಮಾಡಿ ತಗೊಳ್ಳಿ, ಆಯಿತು. ಈಸಿ ಇದು. ದಿಸ್ ಈಸ್ ವೆರಿ ಈಸಿ. ಚಿನ್ನ SMR ಬಂದು 0 ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ BMW ತೆಗಿತೀನಿ ಅಂತ ಹೇಳಿರೋದು. BMW ಏನು ಜಾತ್ರೆಯಲ್ಲಿ ಸಿಗಲ್ಲ ಚಿನ್ನ. 1 monthಲ್ಲಿ 0 ಇಂದ ಸ್ಟಾರ್ಟ್ ಮಾಡಿ ತಗೊಳ್ಳೋಕೆ ಹಿಂಗೆ ಡ್ಯೂಕಲ್ಲಿ ವಿಡಿಯೋ ಮಾಡಿ ಕರ್ನಾಟಕ ನಂಬರ್ 1 ಗೇಮರ್ ಬಗ್ಗೆ ಮಾತಾಡೋದಲ್ಲ. ನಿಂಗೆ ಆದರೆ BMW ಬೇಡ, ಮಹೇಂದ್ರ ತಾರ್ ತಗೊಂಡು ನೋಡೋಣ. ಕಂಟೆಂಟ್ ಸಿಗ್ತಿಲ್ಲ ಅಂತ ಕಾಂಟ್ರವರ್ಸಿ ಮಾಡಿ ಬೆಳೆಯೋಕ್ಕೆ ನೋಡಬೇಡ ಚಿನ್ನ. ಯಾಕಂದರೆ ನಿನ್ನ ಅಂಥವರೆಲ್ಲ SMR ರಿಪ್ಲೈ ಮಾಡ್ತಾ ಇದ್ದೀನಿ. ರಿಪ್ಲೈ ಮಾಡಲ್ಲ ಅಂತ ಅಲ್ಲ.
ಐ ಆಮ್ ವೆರಿ ಸಾರಿ ರಿಪ್ಲೈ ಮಾಡಿದ್ದಕ್ಕೆ. ವಿತೌಟ್ ಪ್ಲಾನಿಂಗ್ BMW ಬರಲ್ಲ ನಂಗೆ ಅನ್ಸುತ್ತೆ. ಆ ಕಮೆಂಟ್ಸ ಅವರೇ ಮಾಡಿದ್ದು. ಯಾವ್ದ್ರ ಅಷ್ಟೊಂದಿದ್ರೆ ನನಗೇನು ಹುಚ್ಚ ಆ ಥರ ಕಮೆಂಟ್ ಮಾಡಿದ್ರೆ ವಾಸ್ತವಗಳು ಅದಕ್ಕೂ ಕಮೆಂಟು ಅದು ಇದು ಈ ಥರ ಮಾಡಲು ಸಿಸಿ ಅವ್ರು 7-8 ಇಯರ್. ಓಕೆ ಪಾಪ ಇವರೆಲ್ಲ ನನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಬ್ರೋ ಈಗೋ ಹೊರಟಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಭ್ರಮೆಲಿ ಜನ ಅವ್ರೆ. SMR ಅಂತ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತೆಂಗೋದೆ ಹಂಗೆ. ಅದಕ್ಕೆ ನಾನು ಕಮೆಂಟ್ ಹಾಕ್ದೆ SMRಗೆ, ನಿನ್ನ ಕೈಲಿ ರೋಲ್ಸ್ ರಾಯ್ಸ್ ತಗೋ, ಇನ್ನೂ 2 ಇಯರ್ಸಲ್ಲಿ ಅದಕ್ಕೆ ರಿಪ್ಲೈನೇ ಇಲ್ಲ. ಇನ್ನೊಬ್ಬ ಹಿಂಗೆ ಮನಿ ಸ್ಟೇಟಸ್ ಬಗ್ಗೆ ಹಾಕಿದ್ದ, ನಮಗೆ ಈಗ ಔಟ್ ಮಾಡೋದರ ಕಮೆಂಟ್ ಮಾಡಿದೆ, ನೀನೇನು ಅಂಬಾನಿನ ಅಂದರೆ ಅದರ ಅಂಬಾನಿ ಈಗ ಯಾವುದಕ್ಕೂ ಎಷ್ಟು ತಗೋಬೇಕು ಅಷ್ಟೇ ಇರ್ಬೋದು ಮುಂಚೆನೆ. ವಾಟ್ ಇಸ್ ದ ಟೈಮ್ ಲೈನ್? 2 ಇಯರ್ಸ್. ಓಕೆ, ಇನ್ನು 2 ಇಯರ್ಸಲ್ಲಿ ನಾನು ರೋಲ್ಸ್ ರಾಯ್ಸ್ ನಿಲ್ಲಿಸ್ತೀನಿ ಬ್ರೋ. ಫೇಕ್ ಅಕೌಂಟಿಂದ ಕಮೆಂಟ್ ಹಾಕ್ಬಿಟ್ಟು ನೀನು ಈ ಥರ ಕಮೆಂಟ್ ಹಾಕಿದ್ದೀನಿ ಅಂತ ಬಿಲ್ಡಪ್ ತೊಗೊಂಡ್ರೆ ನಿಲ್ಲಿಸ್ತೀನಿ. ದೇವ್ರಾಣೆ ನಿಲ್ಲಿಸ್ತೀನಿ. ಡೋಂಟ್ ವರಿ, ನಿಲ್ಲಿಸ್ತೀನಿ. ಅದನ್ನು ನಿಲ್ಲಿಸ್ತೀನಿ. ತಲೆ ಯಾಕೆ ಹಿಡಿಸ್ಕೊಂತೀರ? ಟ್ರೂ ನಗಾಡೋದು ಎಕ್ಸ್ಪೆಕ್ಟೇಷನ್ ನೀನು ತಗೋ, ಖುಷಿ ಪಡ್ತಾರೆ. ಅದು ಬಿಟ್ಟು ಬೇರೆಯವ್ರು ತಗೊಂತಾರೆ, ಯಾಕೆ ಹುರ್ಕೊಂತೀಯ? ನೀನು ತೊಗೊಂಡು ತೋರ್ಸು, ಆಮೇಲೆ ಮಾತಾಡ್ಸು. SMR ಬ್ರೋ ಇಲ್ಲಿ ನೋಡಿದ್ರೆ 3 ಡೇಸಲ್ಲಿ ಇನ್ನೂ ತಗೊಳ್ತೀನಿ. 3 ಡೇಸಲ್ಲಿ ಇನ್ನೂ ಬಟ್ ರಿಯಾಲಿಟಿ ಏನಂದರೆ ಅವನ ಯಾರ ಕೈಲಿ ಬೇಕು ಅಂತಾನೆ ಕಮೆಂಟ್ ಮಾಡಿಸಿರೋದು. ಬೇಕಾದರೆ ಚೆಕ್ ಮಾಡಿ, ಫೇಕ್ ಅಕೌಂಟಲ್ಲಿ ಕಮೆಂಟ್ ಮಾಡಿಸಿರೋದು, ಅದು ಆ ಥರ ವಿಡಿಯೋ ಮಾಡೋದು. ಓಕೆ, ಇದನ್ನು ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಯಾವ ವಿಡಿಯೋಗೆ ಅವ್ನು ಕಮೆಂಟ್ ಹಾಕಿರೋದು? ಮೈ ಫ್ರೆಂಡ್ಸ್ ನೇಮ್ ಇಸ್ ಬಬ್ಲಿ. ಓಕೆ, ಯಾವ ವಿಡಿಯೋಗಪ್ಪ ಅವ್ನು ಕಮೆಂಟ್ ಹಾಕಿರೋದು? ಜಿಸ್ಕೋ ಜೋ ಬಿ ಇದಕ್ಕಲ್ವಾ? ಸಿ ಇದು ಕಮೆಂಟ್ ಕಾಣಿಸ್ತೈತಾ? ಇದು ಕಮೆಂಟ್, ಫಸ್ಟ್ ಕಮೆಂಟ್ ಅವನು ಹಾಕಿರೋದು. ಇದಾದ್ಮೇಲೆ June 21 ಸಿಗೋಣ ಅಂತ ಹಾಕಿದ್ದೀನಿ, ಆಯ್ತಾ? ನಾನು ಅವನಿಗೆ ರಿಪ್ಲೈ ಮಾಡಿದ್ದೇನಕ್ಕೆ ಅಂತನೂ ಹಾಕ್ತೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇದ್ದೀರಾ, ಅವ್ನು ರಿಪ್ಲೈ ಮಾಡ್ತಾ ಇರೋದು. ಯಾರ್ಯಾರು ಕಮೆಂಟಲ್ಲಿ ಅವನಿಗೆ ರಿಪ್ಲೈ ಮಾಡೋರು ಅವನಿಗೆ ರಿಪ್ಲೈ ಮಾಡಿರೋದು 93. ಅಲ್ಲಿ ನೋಡ್ರಿ, ಇಷ್ಟೊಂದೆಲ್ಲ ಕುತ್ಕೊಂಡು ಅವನೊಬ್ಬ ಬೈತಾನೆ ಅಂತ ಅಂದರೆ ಕಾಣಿಸ್ತಲ್ವಾ? ಹೋಗಿ ಅದೇ ಕಮೆಂಟಲ್ಲಿ ರಿಪ್ಲೈಸ್ ತೆಗೆದು ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. 90 ಜನ ಕುತ್ಕೊಂಡು ರಿಪ್ಲೈ ಮಾಡೋರು, 90 ಕಮೆಂಟ್ಸಿಗೆ ಕುತ್ಕೊಂಡು ಎಲ್ರಿಗೂ ರಿಪ್ಲೈ ಮಾಡೋನು ಅವನು. ಅಷ್ಟು ಚೂತಿಯ ಸುಳೆ ಮಗ ಇರೋನು ಅವನು. ಅವನಮ್ಮಂತುಲ್ಲ. ಆಮೇಲೆ ಅವನಿಗೆ ನಾನು ರಿಪ್ಲೈ ಮಾಡಿದ್ರೆ ನಂದೇ ಫೇಕ್. ಎಷ್ಟು ಸೆನ್ಸ್ಲೆಸ್ ಆಗಿ ಮಾತಾಡ್ತೀರಾ ಅಂತ ಅಂದರೆ ನನಗೆ ಅರ್ಥ ಆಗಲ್ಲ. ಅಣ್ಣ, ನಮ್ಮ ಮನಸ್ಸಿನ ಮಾತು ಹೇಳಿದ್ಯಾ ನೋಡ ಸೊಳೆ ಮಂಗೆ. ನನಗೆ ಈ ಥರ ಕಮೆಂಟ್ ನೋಡಿದ್ರೆ ಉರಿಯೋದು. ಲೇ, ಹಲೋ, ನಿಮ್ಮಮ್ಮನ ತುಲ್ಲು ಪೂ, ನಿಮ್ಮಮ್ಮನ ಆಕೆಯ ಮೀ. ನೀನಂತ ಬೆರಕೆ ಸೊಳೆ ಮಕ್ಕಳು ನೋಡಿದಾಗಲೇ ನನಗೆ ಬಾಯಿಗೆ ಬಂದಂಗೆ ಬೈಬೇಕು ಅಂತ ಅನ್ಸೋದು. ಅಲ್ಲ, ಇವಾಗ ನಾನು ನೋಡು, ನೀನು ಹಂಗೆ ಅಂದೆ. ಇವಾಗ ನನ್ನ ಹತ್ರ 700 ಜನ ನೋಡ್ತಾರ, ತೆಗೆದ್ಬಿಟ್ಟು ಇವನು ಸುಳೆ ಮಗ, ಇವನು ದೊಡ್ಡ ಸುಳೆ ಮಗ, ಇವ್ರ ಅಮ್ಮನ ಆಕೆ ಅಂತ ನಾನು ನಿನಗೆ ಬೈದೆ. ಹೆಂಗ ಅನ್ಸುತ್ತೆ ನಿನಗೆ? ಹೇಳಾಯ್ತು, ಹೆಂಗ ಅನ್ಸುತ್ತೆ? ನೀನು ಹೇಳು ಸುಮ್ಮನೆ. ನಿಮ್ಮ ಅಮ್ಮನ ಆಕೆ ಬಿಹಾರದಿಂದ ಬಂದು ಬಲೂರ್ ಮರವನ್ ಇದ್ದಂಗಿದೆಯಾ? ನಿಮ್ಮ ಅಮ್ಮನ ತುಲ್ಲು ನನಗೆ ಸುಳೆ ಮಗ ಅಂತೀಯ? ನಿಮ್ಮ ಅಮ್ಮನ ಹಿಂಗ ಸುಳೆ ಮಗನೆ, ನಿಮ್ಮ ಅಮ್ಮನ ತುಲ್ಲು. ಆ ಇದನ್ನೇ ಹೇಳೋದು. ಆಮೇಲೆ ಆಹಾ, ನೀನು ತಗೋ, ಖುಷಿ ಬಿಡ್ತಾರೆ. ಲೋ ಸಿಸಿಯ, ಅವನ ದುಡ್ಡು ಅವನು ಇಷ್ಟ, ನಿಂಗೆ ಆಗ್ತಿಕ ಅವ್ರು ನಗಾಡ್ತಾ ಇರೋದಕ್ಕೆಲ್ಲ ಏನಾಗಲ್ಲ. ನಾನು ಬೈದಿರೋದಕ್ಕಷ್ಟೇ ಬೈಬೇಕು ಅಂತ ತಗೊಂಡಿದ್ದೀವಿ ವಿಡಿಯೋನ. ಅದು ಬಿಟ್ಟರೆ ನಾನು ಇನ್ನೇನು ಮೆಚೂರ್ ವರ್ಡ್ಸು, ಮೆಚೂರು, ಫೈನಲಿ ಸಮ್ ಒನ್ ಸೆಡ್ ಇಟ್, ಟ್ರೂ, ಸೂಪರ್, ರೈಟ್ಲಿ ಸೆಡ್ ಅಂಕಲಿಗೆ ಹೇಳಿದೆ ನಾನು.
ಇನ್ನೂ ಏನು ಕಮೆಂಟ್ ಅವ್ರ ರಿಪ್ಲೈ ಬಂದಿಲ್ಲ ಅವ್ರ ಕಡೆಯಿಂದ. ಐ ಥಿಂಕ್ ಅವ್ರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಯಶು ಅವರಿಗೆ ನಂದು ಈ ವಿಡಿಯೋ ಲೈವ್ನ ಕಳಿಸಿಬ್ರು. ಯಶು ಬ್ರೋ ಲೈವಲ್ಲಿ ಅವ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಬಂದು ನೋಡಿ ಅಂತ ಹೇಳಿ. ಇನ್ನೊಂದು ಯಾವುದೋ ಹುಡುಗಿ ನೋಡಿದೆ ಗುರು. ಆ ಹುಡುಗಿ ಅಕೌಂಟ್ ತೆಗಿಬೇಕಂತ ಅನ್ಕೊಂಡಿದ್ದೆ. ಒಂದು ನಿಮಿಷ ಇರ್ರಿ. ವೆರಿ ಡೀಸ್ ಎಂತ ಇವೆಲ್ಲ ಚಿಕ್ಕ ಮಕ್ಳಾಟ ವಾಸ್ ಪರ್ಸನಲ್. ಅದೇ ಚಿಕ್ಕ ಮಕ್ಳಾಟ ಅಂದ್ರೆ ಆಟ ಆಡಿ ನೀವು. ಚಿಕ್ಕ ಮಕ್ಳಾಟ ಈಸಿ ತಗೊಂಬಿಡಿ ನೀವು ಕಾಂಟೆಂಟ್ ಕ್ರಿಯೇಷನ್ ಇಂದ. ಇನ್ನೇನಿಲ್ಲ ಅನ್ಸುತ್ತೆ. ನಿಮ್ಗೆ ಯಾಕೆ ನಿಮ್ದು ಅಷ್ಟು ನೋಡ್ಕೊಳ್ಳಿ. ಲೋಸಿಸ್ಯ ಚಿನ್ನ SMR ಅಷ್ಟೇ ಅನ್ಸುತ್ತೆ. ಮುಗೀತಾ? ಐ ಥಿಂಕ್ ಇಷ್ಟೇ ಅನ್ಸುತ್ತೆ, ಇನ್ನೇನು ಇಲ್ಲ. ನೀನ್ ತಗೋ ಖುಷಿ. ಇನ್ನೇನು ಇಲ್ಲ ಅಷ್ಟೇ. ನಾನು ಇವಾಗ ಒಬ್ಬೊಬ್ರು ಇದು ಫೇಕ್ ಅಕೌಂಟು. ಹೆಡ್ ಶಾಟ್, ಒಳ್ಳೆ ಮಾತು, ಟ್ರೋ. ಅವ್ರ ಥರ ನೀನು ಗೊತ್ತಾ ಬ್ರೋ ಜನಗಳಿಗೆ? ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತು. ಏನ್ ಗೊತ್ತು? ನೀನ್ ತಿಗಾವ್ರಕೊಂಡು ಹೇಳ್ತಿದ್ಯಾ, ನೀನು ಕೂಡ ಹೇಳೋ ರೀತಿಯಲ್ಲಿ ಹೇಳು. ಓಕೆ. ಅಟ್ಲೀಸ್ಟ್ someone told it on his face. ವೈ ನಿರೋಷ ಬೇವಣ್ಣೊಳ್ಳೆ ತಗೊಳ್ತೀವಿ. ಬೇರೆ ನಮ್ಮನ್ನ ಹೇಳ್ಕೊಂಡು ಬೆಳೆ ಬೆಳೆಸೋರು ಜಾಸ್ತಿ ಆದ್ರು ಅದರಲ್ಲಿ ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಬ್ರೋ? ಅವ್ರು ಯಾವುದೇ ಥರ ದುಡ್ಡು ಮಾಡ್ತಾವನೆ, ನೀನು ಅವ್ನು ಎಲ್ಲಿರೋ ಮಾತು ಕೇಳಿ ತಲೆ ಕೆಡಿಸ್ಕೊಂಡು ಹೇಳ್ತಿದ್ಯಾ. ಹೌದು, ಈ ತಿಕಾ ಉರಿಯುತ್ತೆ BMW ಚಾಲೆಂಜ್ ಹಾಕಿ ತಗೊಂಡ ಅವನು ಕಮೆಂಟ್ ಸೆಕ್ಷನಲ್ಲಿ ಏನು ಮಾತಾಡೋನೆ ಅಂತ ಗೊತ್ತಿದ್ದು ಆ ಚಾಲೆಂಜ್ ಹಾಕೋದೇ ತಪ್ಪಾಗೋಯ್ತು. ಅವರು ಬರ್ಡೇಗೆ ತಗೊಂತಾರೆ, ಒಳ್ಳೆ ಇನ್ನೊಬ್ರು ತಿಕ್ಕ ಉರ್ಸೋಕೆ ತಗೊಂತಾರೋ. ನೀನ್ ನಿಂತರ ಇದು ಒಳ್ಳೆ ಕಂಟೆಂಟ್ ಕೊಡೋಬ್ರು. ಅದು ಬಿಟ್ಟು ಬೇರೆಯವ್ರು ಮಾತಾಡಿದ್ರೆ ಬಂದು ಹೇಳ್ತೀಯ ಇರೋನು. ಓಕೆ, ಅದ್ರ ಬಗ್ಗೆ ಗೊತ್ತಿಲ್ದಲೆ ನೀವು ಮಾತಾಡ್ಬಾರ್ದು. ನೈಸ್. SMR ಬಗ್ಗೆ ಓಕೆ ಓಕೆ. ಇನ್ನು ಇಮ್ ಬೆಟರ್ ದ್ಯಾನ್ ಯು ಸರ್. ಓಕೆ ಓಕೆ ಓಕೆ. ಓಕೆ ಓಕೆ ಅಷ್ಟೇ ಅನ್ಸುತ್ತೆ. ಯಾರ್ದು ಇನ್ಯಾರು ಬೈತಾ ಇಲ್ಲ. ಏನೋ ಹೇಳಿದೆ, ಮಸ್ತಾಗಿ ಹೇಳಿದೆ. ಓಕೆ, ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಇಟ್ ಆಲ್. ಇನ್ಯಾರು ಬೈದಿಲ್ಲ ಇದಕ್ಕಿನ್ನ. ಯಾರ್ದು ತಗೊಂಡು ಪೋಸ್ಟ್ ಆಗ್ತಾನೆ, ಯಾರು ಸುಮ್ಮನೆ ವಿಡಿಯೋ ಮಾಡಾಕ್ತಾನೆ. ಏಯ್ ಸುರೇಶ್ VK ಅವರೇ, ಪ್ರೌಡ್ ಕನ್ನಡಿಗ ಅಂತೀರಾ. ಕನ್ನಡದವ್ರಿಗೆ ನೀವು ಈ ಥರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಸುರೇಶ್ VK ಅವರೇ? ತಪ್ಪಲ್ವಾ? ಏನು ಕಂಟೆಂಟ್ ಇದ್ದಿದ್ದು ನೋಡಿದೆ ನಾನು. ಏನು ಮಾಡಲಿ ಇದನ್ನು ನಾನು? ಶುಡೈ ನೋಡಿದೆ ಇದನ್ನು ನಾನು. ಇದರಲ್ಲಿ ಮೇನ್ ಕಂಟೆಂಟ್ ಏನೈತೆ? ಅದರಲ್ಲಿ ಏನಿಲ್ಲ ಅಲ್ಲ ಕಂಟೆಂಟು. ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಕನ್ನಡದಲ್ಲಿ ಇದೇ ಪ್ರಾಬ್ಲಮ್. ಬ್ರೋ ನೀನು 0 ಇಂದಾನೇ ಸ್ಟಾರ್ಟ್ ಮಾಡಿದ್ಯಲ್ವಾ? ನೀನು ತಗೊಬ್ರೋ BMW. SMR ದುಡ್ಡಿದು. ಓಕೆ ಕರೆಕ್ಟ್. ಓಕೆ 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 ಓಕೆ. ಐ ಥಿಂಕ್ ಟೇಕ್ ದಿಸ್ ಬರ್ನ. ಬ್ಲಾಗ್ಸ್ ಹತ್ತ ಹಾಕೊಂಡು ಬೇರೆಯವ್ರದ್ದು ಉಂಡ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರು 1 ತಿಂಗಳಿಗೆ ತಗೊಂತಾರೆ. ಕಷ್ಟಪಟ್ಟು ದುಡಿಯೋರು ಬೈಕ್ ತಗೊಳ್ಳೋ ಅವಾಗ ಗಂಡಸ್ತಾನ ಅಂತಾರೆ ಇವರು. ಇದನ್ನೇ ಹೇಳೋದು. ಇದೇ ನಿಮ್ಮ ತಲೆಯಲ್ಲಿರೋವಂಥ ಭ್ರಮೆ. ಸ್ಟುಪಿಡ್ ಇಡಿಯಾಟಿಕ್ ಭ್ರಮೆ ಅಂದರೆ ಇದೆ. ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದೀನಿ ಅನ್ನೋದೇ ನಿಮ್ಮ ಭ್ರಮೆ. ನಾನು ನಮ್ಮ ಮನೇಲಿ ಇದ್ದೀನಿ.
ಅಪ್ಪ ಕಟ್ಟಿರೋ ಮನೆನೇ, ಊಟ ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ. ಬಟ್ ದುಡ್ಡು ನಾವು ಅಪ್ಪಂದು ಅಥವಾ ಅವ್ರದ್ರಲ್ಲಿ ಬದುಕ್ತಾ ಇದೀನಿ. ಸ್ವಂತ ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದೀನಿ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದಕ್ಕಿನ್ನ ನಾನು ಇನ್ನೇನು ಹೆಚ್ಚಿಗೆ ಹೇಳಲ್ಲ. ಎಲ್ಲ ವೆಲ್ ಸೆಡ್ ಅಂತ ಹಾಕವ್ರೆ. ಓಕೆ, ವೆಲ್ ಸೆಡ್ ಅಂತ ಸಖತ್ತಾಗಿ ಹೇಳ್ದೆ ಅನ್ನೋರಿಗೆಲ್ಲ ನಾನು ಕಾರ್ ತಗೊಂಡಿದ್ದೀನಿ ಆನ್ಸರ್ ಮಾಡ್ಬೋದು. ಬೈದವ್ರಿಗೆ ಅಷ್ಟೇ ಬೈಯೋಣ ಅಂತ ನಾನು ಕುತ್ಕೊಂಡಿದ್ದು. ಜಾಸ್ತಿ ಜನ ಯಾರು ಬೈದಿಲ್ಲ ಕೆಟ್ಟದಾಗಿ. ವೆಲ್ ಆ್ಯಂಡ್ ಗುಡ್ ಫಾರ್ ದೆಮ್. ಯಾ, ಆಲ್ಮೋಸ್ಟ್ ಎಷ್ಟೊಂದು ಫೇಕ್ ಅಕೌಂಟ್ಸೇ ಆಗ್ತಾ ಇರುತ್ತೆ. Not sure if he's buying an M2 Sport or just a BMW. After he buys it, everyone should challenge him whenever he drives. In the road aren't in good condition, he should sure to get it fixed. ಆರ್ಯನ್ ಮಹಾಲಿಂಗ ಸರ್, ನೀವು ಕೆಟ್ಟದಾಗ ಹೇಳಿಲ್ಲ, ಅದಕ್ಕೆ ನಿಮಗೆ ಆಲ್ ಡ್ಯೂ ರೆಸ್ಪೆಕ್ಟ್ ಕೊಡ್ತಾ ಇದೀನಿ. ನೀವು ಯಾವ ಇದರಲ್ಲಿ ಇರ್ತೀರಾ, ಐ ಮೀನ್ ಲೈಕ್ ಯಾವ ಕಾನ್ಸ್ಟಿಟ್ಯೂನ್ಸಲ್ಲಿ ಇರ್ತೀರಾ, ಅವ್ರಿಗೆ ಒಂದು ರೀಸನಿಗೆ ಅಂತಾನೆ ಅವ್ರನ್ನ ಓಟ್ ಹಾಕಿ ಗೆಲ್ಸಿರ್ತೀರಾ. ನೀವು ಹೋಗಿ ಅವ್ರ ಹತ್ರ ಕ್ವಶನ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾನು ಹಿಂಗೆ ವಿಡಿಯೋ ಹಾಕ್ತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕ್ವಶನ್ ಮಾಡಿದ್ರೆ ರೋಡ್ ಸೈಡ್ ಮರ್ಸು ಅಂತ ಅಂದರೆ, ನೀವು ನನಗೆ ಓಟ್ ಹಾಕಿದ್ರ ನನ್ನ ಹತ್ರ ಕ್ವಶನ್ ಕೇಳೋಕ್ಕೆ? ಓಟ್ ಏನಕ್ಕೆ ಹಾಕಿರ್ತೀರಾ? ಯಾರನ್ನ ಎಲೆಕ್ಟ್ ಮಾಡಿರ್ತೀರಾ? ಯಾವ ಸರ್ಕಾರ ಇರುತ್ತೆ ಅವ್ರನ್ನೋ ಕೇಳ್ರಿ, ನನ್ನ ಕೇಳಿ. ಯಾವ್ದು ಲಾಜಿಕ್ ದೊಡ್ಡವ್ರು ಇದ್ದೀರಾ, ಲಾಜಿಕ್ ಲೆಸ್ ಆಗಿ ಏನು ಸರ್ ಮೆಸೇಜ್ ಮಾಡ್ತೀರಾ ನೀವು? ಏನು ಹೇಳೋದು ನಾನು ಇದಕ್ಕೆ? ಅಷ್ಟು ವಯಸ್ಸಾಗಿರೋರ ಥರ ಇದ್ದೀರಾ, ರೆಸ್ಪೆಕ್ಟ್ಫುಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ನೋಡಬೇಕು ಅಂದರೆ ನೀವು ಈ ಥರ ಸ್ಟುಪಿಡಾಗಿ ಕಮೆಂಟ್ ಹಾಕಿದ್ರೆ ನಾನು ಏನು ಹೇಳಿ? ಮತ್ತೆ ಓಟಕ್ಕೆ ಏನು ಕಳಿಸ್ತೀರಾ ನನ್ನ ಕೇಳೋದಾದ್ರೆ? ಸ್ಟುಪಿಡಪ್ಪ, ಇದೇ ಪ್ರಾಬ್ಲಮ್ಮು. ದುಡ್ಡು ಮಾರಿ ಚಾಲೆಂಜ್ ಮಾಡೋದೆಲ್ಲ, 0 ಇಂದ ಚಾಲೆಂಜ್ ಮಾಡ್ಬೇಕು. ಅದನ್ನೇ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬುಕ್ ಮಾಡಿ ಚಾಲೆಂಜ್ ಹಾಕಿರೋದು 0 ಇಂದ ಡ್ಯಾಡ್ಸ್ ಮನಿ. ಸೊ ಮಾಡ್ತಾನೆ, ಕಷ್ಟಪಟ್ಟು ದುಡ್ದಿರೇ ಗೊತ್ತಾಗೋದು. ಓಕೆ, ಯಾರೋ ಕಮೆಂಟ್ ಮಾಡಿದ್ದು ಅವನೇ ಮಾಡಿದ್ದು. ಏನು ಹೇಳೋದಣ್ಣ ನಿಮಗೆ? ನನಗಿನ್ನ ವಯಸ್ಸಾಗಿರೋ ಥರ ಐತೆ, ನಿಮಗೆ ಸೈಡಲ್ಲಿ ಕರೆಕ್ಟಾಗಿ ಇನ್ನೂ ಗಡ್ಡನೂ ಬಂದಿಲ್ಲ. ನಾನು ಏನು ಹೇಳಲಿ ನಿಮಗೆ? ಬಿಟಾಕಿ ಹೋಗ್ಲಿ. ಐ ಥಿಂಕ್ ಅಷ್ಟೇ ಗೈಸ್, ಐ ಹ್ಯಾವ್ ಆನ್ಸರ್ಡ್ ಇಟ್ ಆಲ್. ನಾನು ಜಾಸ್ತಿ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಆಲ್ ದ ಬೆಸ್ಟ್ ಫಾರ್ ದಿಸ್ ಗಾಯ್. ಹೋಗಿ ಫಾಲೋ ಮಾಡಿ, ನಾನೇ ಹೇಳ್ತಾ ಇದ್ದೀನಿ, ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಾನು ಯಾವತ್ತು ಯಾರೋ ಒಬ್ರು ಅವ್ರಿಗೆ ಯಾವುದೋ ವಿಡಿಯೋದಲ್ಲಿ ಚಾಲೆಂಜ್ ಕೊಟ್ಟವ್ರಿ, ರೀ ನಾನು ತೋರಿಸ್ತೀನಿ. ಇದಾ ಇದು ಅಲ್ಲ, ಯಾವ ವಿಡಿಯೋ ಚಾಲೆಂಜ್ ಕೊಟ್ಟಿರೋದು ಅವ್ರಿಗೆ? ಇದು ಅಲ್ಲ. ಇಫ್ ಯು ಗೆಟ್ 5K ಫಾಲೋವರ್ಸ್ ಬೈ ಜೂನ್, ಐ ಆಮ್ ಗೋಯಿಂಗ್ ಟು ಬೈ ಯು Insta 360. ನೋಡ್ರಿ, ಅವ್ರಿಗೂ ಒಂದು ಚಾಲೆಂಜ್ ಕೊಟ್ಟವ್ರೆ. ಹೋಗ್ಬಿಟ್ಟು ಫಾಲೋ ಮಾಡಿ, 5K ಫಾಲೋವರ್ಸ್ ಕಂಪ್ಲೀಟ್ ಮಾಡಿರಿ. ಕಂಟೆಂಟ್ ಚೆನ್ನಾಗಿ ಮಾಡ್ತೀರಾ ಬ್ರೋ, ನೈಸ್ ಕಂಟೆಂಟ್. ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ಅವ್ರನ್ನ ಕೇಳಿಲ್ಲ, ಅವ್ರನ್ನ ತಿಳ್ಕೊಂಡು ಮಾತಾಡಿ ವಿಚಾರಗಳನ್ನ. ಆ ಥರ ಮಾತಾಡಿದ ತಪ್ಪು, ಹೇಳೋದು ಕರೆಕ್ಟ್ ಆಗೈತೆ. ಬಟ್ ನೀವು ತಪ್ಪು ಮಾತಾಡೋದು ಅಥವಾ 0 ಇಂದ ಇನ್ನೊಂದು ಮತ್ತೊಂದು 18 ವಿಡಿಯೋ ಹಾಕಿದರೆ ಇವಾಗ ನೋಡ್ತಾ ಇರ್ತೀರಾ ಅನ್ಸುತ್ತೆ ಇನ್ಸ್ಟಾಗ್ರಾಮ್ನ ಕೂಡ. ಸೊ ಬೆಟರ್ ತಿಳ್ಕೊಂಡು ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. ಮುಗಿಸೋಣ ಇವತ್ತಿನ ಸೆಷನ್ನ. ಲೆಟ್ಸ್ ಗೋ. ಇವತ್ತಿಂದು ನನ್ನ ಕೆಲಸ ಆಯಿತು. ಇವಾಗ ಅಷ್ಟೇ ನನ್ನ ಕೆಲಸ ಇದ್ದಿದ್ದು. ಐ ಶುಡ್ ನನಗೆ ಕೇಳಿದ್ರು ಆನ್ಸರ್ ಮಾಡಬೇಕು ಅಂತ. ಇದು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡುತ್ತೆ. ಎಲ್ಲರೂ ನೆಕ್ಸ್ಟ್ ಕಾಂಪಿಟೇಷನ್ಗೆ ಇಳಿತಾರೆ. ಯು ಶುಡ್ ವರ್ಕ್ ಆನ್ ಯುವರ್ ಸೆಲ್ಫ್, ಮಾಡಬೇಕು ಇನ್ನೊಂದು ಮತ್ತೊಂದು ಅಂತ. ನನಗೆ ಗೊತ್ತು, ನೀವು ಹೇಳ್ತಾರ ಪ್ರಕಾರ BMW ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಚಿಕ್ಕ ಮಕ್ಳ ಆಟ ಅಂದ್ರೆ ನೀವು ತೊಗೊಂಬಿಡಿ, ವೆಲ್ ಆ್ಯಂಡ್ ಗುಡ್ ಅಲ್ಲ. ಚಾಲೆಂಜೇ ಮಾಡಿಬಿಡಿ, ನೀವು ಹಂಗೆ ತೊಗೊಂಬಂದು ನಿಲ್ಲಿಸಿ. ಇಲ್ಲ ನನ್ನ ಕೈಲಿ ಆಗಿಲ್ಲ ಅಂತ ಅಂದರೆ ತಗೊಳ್ಳೋರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಅದು ಹೆಂಗಾಗುತ್ತೆ ಗೊತ್ತವರು? ಬೆಳ್ಳಿಡ್ತವ್ರನ್ನ ನೋಡಿ ಉರ್ಕೊಳ್ಳೋದು ಅಥವಾ ಕಾಲೆಳಿಯೋದು, ಇಲ್ಲ ಕನ್ನಡದವ್ರನ್ನ ಬೆಳೆಯಕ್ಕೆ ಬಿಡದೇ ಇರೋದು, ಈ ಥರ ಅನ್ಸುತ್ತೆ. ಅದು ಇಟ್ ವೋಂಟ್ ಲುಕ್ ಗುಡ್, ಚೆನ್ನಾಗಿ ಕಾಣಿಸಲ್ಲ. ನನಗೆ ಅನ್ಸೋದು ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ಇಲ್ಲಿ ತನಕ ಕನ್ನಡದಲ್ಲೇ ಮಾಡಬೇಕು, ಕರ್ನಾಟಕದಲ್ಲೇ ಇದು ಮಾಡಬೇಕು, ಗೇಮಿಂಗ್ ಕನ್ನಡದಲ್ಲೇ ಬೆಳೆಸಬೇಕು ಅಂತ ಇವತ್ತಿನವರೆಗೂ ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್ ಕರ್ನಾಟಕದಲ್ಲೇ ಗೇಮಿಂಗ್ ಮಾಡಿಕೊಂಡು. ಇಟ್ ಈಸ್ ಆಲ್ಸೋ ಅ ಕೆರಿಯರ್, ಒನ್ ಆಫ್ ಅ ಕೆರಿಯರ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ಐ ಡೋಂಟ್ ಥಿಂಕ್ ಸೊ ನೀವು ಚಿಕ್ಕವರು ಅಂತ. ಮೆಚೂರ್ ಏನಫ್ ಇದ್ದರೆ ಅರ್ಥ ಮಾಡ್ಕೊತೀರಾ. ನಾನು ನೀಟಾಗಿ ಆನ್ಸರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್.